ಹಾಯ್ ಎಲ್ಲೋ ಎವ್ರಿ ಒನ್. ಇವತ್ತಿನ ವ್ಲಾಗ್ನ ನಾನು ಸಂಜೆಯಿಂದ ಶುರು ಮಾಡ್ತಿದ್ದೀನಿ. ನಾವೆಲ್ಲ ಸಿಟಿಗೆ ಹೋಗಿದ್ವಿ, ಒಂದು ಸ್ವಲ್ಪ ಕೆಲಸ ಇತ್ತು ಅಂತ. ಹಾಗೆ ನಮ್ಮ ಅಪ್ಪಂಗೆ ವೆಯ್ಟ್ ಮಾಡ್ತಿದ್ವಿ, ವಾಚ್ ರಿಪೇರ್ ಹೋಗಿದ್ರು ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ನಾವು ಹೊರಟಿದ್ದು ಸಿಲ್ಕ್ ಫ್ಯಾಕ್ಟ್ರಿಗೆ. ಬಟ್ ಬ್ಯಾಡ್ ಲಕ್ ಏನಂದರೆ ಸಿಲ್ಕ್ ಫ್ಯಾಕ್ಟ್ರಿ ಏಪ್ರಿಲ್ 3 ಕ್ಲೋಸ್ ಅಂತ ಹೇಳಿದ್ರು. ಸೊ ಹಾಗೆಯೇ ಬರ್ತಾ ಸಹಾರಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಓಪನ್ ಇದ್ದಿದ್ದರಿಂದ ಸೊ ಒಂದು ವಿಸಿಟ್ ಹಾಕೋಣ ಅಂದ್ಬಿಟ್ಟು ಹೋಗಿದ್ವಿ. ಸೊ ಇಲ್ಲಿ ಮನೆಗೆ ಏನೇನು ಬೇಕು ಆಲ್ಮೋಸ್ಟ್ ಎಲ್ಲ ವಸ್ತುಗಳಿರುತ್ತೆ. ಆ್ಯಂಟಿಕ್ ಅಥವಾ ಅಗರಬತ್ತಿ ಈ ಥರ ಸುಮಾರು ಶಾಪ್ಗಳಿದೆ. ಹಾಗೆ ಕಾಟನ್ ಸ್ಯಾರೀಸ್, ಜೈಪುರಿ ಕಾಟನ್, ಡ್ರೆಸ್ ಮೆಟೀರಿಯಲ್ಸು, ಡ್ರೆಸ್ಸಸ್ಸು, ನೈಟೀಸು, ಲೆದರ್ ಪರ್ಸು, ಸ್ಲಿಪ್ಪರ್ಸು, ಹಾಗೆಯೇ ಏನು ಕಾಂಡಿಮೆಂಟ್ಸ್ ಬೇಕಿರುತ್ತೆ ಮನೆಗೆ ಅದೆಲ್ಲ ಇದೆ. ಸೊ ಹಾಗೆಯೇ ಕಿಚನ್ಗೆ ಏನೇನು ಬೇಕು ಬೇಸಿಕ್ ಥಿಂಗ್ಸ್ ಅದು ಕೂಡ ಅವೈಲೇಬಲ್ ಇದೆ. ಹಾಗೆಯೇ ಪಿಕಲ್ಸ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ವೆರೈಟಿ ಇದೆ. ಸೊ ಇಲ್ಲಿ ಏನು ಯುನೀಕ್ನೆಸ್ ಅಂದರೆ ಅವರು ನೀವು ತೊಗೊಳಕ್ಕೆ ಮುಂಚೆ ನೀವು ಯಾವುದನ್ನ ಕೇಳ್ತೀರಾ ಅದನ್ನು ಟೇಸ್ಟ್ ಕೊಟ್ಟು ನಿಮಗೆ ಓಕೆ ಅನಿಸಿದ್ರೆ ನೀವು ಪ್ಯಾಕ್ ಮಾಡಿಸ್ಕೋಬೋದು. ಸೊ ನಾವು ಹಾಗೇ ಟೇಸ್ಟ್ ನೋಡಿ ನಾವು ಪ್ಯಾಕ್ ಮಾಡಿಸ್ಕೊಂಡಿದ್ದು ಡ್ರೈ ಫ್ರೂಟ್ಸ್ ಹಲ್ವಾ ಚೆನ್ನಾಗಿತ್ತು ಅಂತ. ಸೊ ಹಾಗೆಯೇ ಏರ್ ಆ್ಯಕ್ಸಸರೀಸು, ಫ್ಯಾನ್ಸಿ ಸ್ಟೋರ್ಸು ಅಷ್ಟೇ ತುಂಬ ಇದೆ ಅಲ್ಲಿ. ಹಾಗೆಯೇ ಪಾಪಡ್ಸ್ ಕೂಡ ಹಾಗೆ. ನಂತರ ಎಂಡಲ್ಲಿ ನಿಮಗೆ ಫುಡ್ ಸ್ಟಾಲ್ಸ್ಗಳು ಸಿಗುತ್ತೆ. ಸೊ ಅಲ್ಲಿಂದ ನಾವು ಹಲ್ವಾನ ತೊಗೊಂಡು ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಸೊ ಹಾಗೆಯೇ ನಮ್ಮ ಅಪ್ಪ ಕೋಸಂಬರಿ ತಿಂತಿದ್ರು ಅಂತ ನನ್ನ ಮಗಳು ಅವ್ರ ತಾತನ ಜೊತೆ ಆಟ ಆಡಿಕೊಂಡು ನನಗೂ ಬೇಕು ಅಂತಿದ್ಲು. ಅವರಿಬ್ಬರು ಆಟ ಆಡೋದೇ ಚೆಂದ, ಯಾಕೆಂದರೆ ನಮ್ಮಪ್ಪ ತಮಾಷೆ ಜಾಸ್ತಿ ಮಾಡ್ತಿರ್ತಾರೆ ಅವಳ ಹತ್ರ ಅಂದ್ಬಿಟ್ಟು ಅವಳು ಯಾವಾಗಲೂ ನಮ್ಮ ಅಪ್ಪನ ಹತ್ರನೇ ಇರ್ತಾಳೆ ಜಾಸ್ತಿ. ನನಗೂ ಬೇಕು ಅಂತ ನಮ್ಮ ಅಪ್ಪನ ಬಿಟ್ಟು ಬರ್ತಾನೇ ಇಲ್ಲ ಅವಳು. ಅವರಿಬ್ಬರನ್ನ ನೋಡೋದೇ ಒಂಥರ ಖುಷಿ ನಮಗೆ ಆಟ ಆಡ್ತಾ ಇರಬೇಕಾದ್ರೆ. ಹಾಗೆಯೇ ನನ್ನ ಮಗಳು ತುಂಬ ತೀಟ್ಲೆ ಮಾಡ್ತಿದ್ಲು ಅಂದ್ಬಿಟ್ಟು ಅವ್ರ ಅಜ್ಜಿ ಕರ್ಕೊಂಡೋಗಿ ವಾರ್ಡ್ರೋಬಲ್ಲಿ ಕೂರಿಸಿದ್ರು ಅವಳನ್ನ. ನೋಡೋಣ ಏನು ಮಾಡ್ತಾಳೆ ಇಲ್ಲಿ ಅಂತ. ನೋಡಿದ್ರೆ ಎಲ್ಲ ವಾರ್ಡ್ರೋಬ್ಗೆ ಅರೇಂಜ್ ಮಾಡಿ ನ್ಯೂಸ್ ಪೇಪರ್ಸ್ನೆಲ್ಲ ಕಿತ್ತು ಕೆಳಗಾಗ್ತಿದ್ಲು. ಅದಕ್ಕೆ ಅವ್ರ ಅಜ್ಜಿ ತರಲೆ ಸಾಕು ಅಂತ ಕೆಳಗಿಳಿಸ್ಕೊಂಡ್ರು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು.